ಮೂಡಾದ 50-50 ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಡೋ ಕೆಲಸವನ್ನ ಇಡಿ ಮಾಡಿದೆ ಅನ್ನೋ ವಿಚಾರವನ್ನ ಕೆಲ ದಿನಗಳ ಹಿಂದಷ್ಟೇ ನಾವು ಬ್ರೇಕ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ತಲುಪಿಸಿರುವಂತಹ ಆದೇಶದ ಪ್ರತಿಯಲ್ಲಿ ಯಾರ ಸೈಟ್ಗಳ ಹೆಸರುಗಳಿದೆ, ಯಾವ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತದ್ದು ಇದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾರೆ. ಮೂಡಾ ಸೈಟ್ಗಳ ಮೆಗಾ ಜಪ್ತಿಗೆ ಇಡಿ ಇಳಿದಿದೆ. ಪಬ್ಲಿಕ್ ಟಿವಿ ಬಳಿ ಇಡಿ ಅಧಿಕೃತ ಆದೇಶದ ಪ್ರತಿ ಇದೆ. ಇಡಿಯಿಂದಲೇ ಬಂದಿರುವಂತಹ ಅಧಿಕೃತ ಆದೇಶದ ಪ್ರತಿ. ಮೂಡಾದ 160 ಸೈಟ್ಗಳನ್ನು ಇಡಿ ಜಪ್ತಿ ಮಾಡಿ ಆದೇಶವನ್ನು ಹೊರಡಿಸಿದೆ. 160 ಸೈಟ್ಗಳ ವಹಿವಾಟಿನಲ್ಲಿ ಬೇನಾಮಿ ವಹಿವಾಟಿನ ಸಂಶಯ ಇಡಿಗೆ ಇದ್ದಿದ್ರಿಂದ ಈ ಥರದೊಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಒಂದು ಸೈಟ್ಗೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸೈಟ್ಗಳ ಮೌಲ್ಯ 81 ಕೋಟಿ ಆಗಿದ್ರೆ ಈಗಿನ ಮಾರುಕಟ್ಟೆ ಮೌಲ್ಯ 300 ಕೋಟಿಗೂ ಅಧಿಕ ಇದೆ. ಎಲ್ಲ ಸೈಟ್ಗಳನ್ನ ಕೂಡ ಜಪ್ತಿ ಮಾಡಲಾಗಿದೆ. ಮತ್ತೆ ಸೈಟ್ಗಳನ್ನ ಫ್ರೀಸ್ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಮರು ಮಾರಾಟ ಮಾಡದಂತೆ ನೋಡ್ಕೊಳ್ಳಿ ಅಂತ ಸಬ್ ರಿಜಿಸ್ಟರ್ಗೆ ಆದೇಶದ ಪ್ರತಿಯನ್ನ ರವಾನೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಬ್ಬೊಬ್ಬ ವ್ಯಕ್ತಿದು ಎಷ್ಟೆಷ್ಟು ಸೈಟ್ಗಳು ಯಾವ್ಯಾವ ಸರ್ವೆ ನಂಬರ್ಗಳದ್ದು ಅನ್ನೋದನ್ನ ಕೂಡ ಇಡಿಯಲ್ಲಿ ಮೆನ್ಷನ್ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅನ್ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ. ನಾವು ಸ್ವಲ್ಪ ದಿನಗಳ ಹಿಂದಷ್ಟೇ ತೋರಿಸಿದ್ವಿ ನಿಮಗೆ. ಅಂದ್ರೆ ಒಬ್ಬೊಬ್ಬರಿಗೆ 35-36 ಸೈಟ್ಗಳನ್ನ ಯಾವುದೋ ಕಾಲದಲ್ಲಿ ಕುಟುಂಬಸ್ಥರು ಕಳೆದುಕೊಂಡಿದ್ದಾರೆ ಎನ್ನಲಾದಂತಹ ಸೈಟ್ಗಳಿಗೆ ಈ 50-50 ರೂಲ್ಸ್ ಬಂದ ತಕ್ಷಣನೇ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಲ್ವಾ ಅಕ್ರಮ? ಇದಕ್ಕಿಂತ ಅಕ್ರಮ ಇನ್ನೇನು ಬೇಕು ಅಂತೆಲ್ಲ ಕೇಳಿದ್ವಿ ನಾವು. ಸೊ ಇಡಿ ಈ ವಿಚಾರವಾಗಿ ಆದೇಶದ ಪ್ರತಿಯನ್ನ ಕಳಿಸ್ಕೊಂಡಿದೆ. ಸೊ ಪಬ್ಲಿಕ್ ಟಿವಿ ಹತ್ರ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಯಾವ್ಯಾವ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಸೈಟ್ಗಳನ್ನ ಮುಟ್ಗೋಲ್ ಹಾಕೊಂಡಿದೆ ಇಡಿ ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ರವಿ ಅನ್ನೋರ ಹೆಸರಲ್ಲಿ ಬರೋಬ್ಬರಿ 31 ಸೈಟ್ಗಳನ್ನ ಜಪ್ತಿ ಮಾಡಲಾಗಿದೆ. ಅಬ್ದುಲ್ ವಾಹಿದ್ ಹೆಸರಲ್ಲಿ ಇದ್ದಂತಹ 41 ಸೈಟ್ಗಳನ್ನ ಜಪ್ತಿ ಮಾಡಲಾಗಿದೆ. ಕ್ಯಾಥೆಡ್ರಲ್ ಸೊಸೈಟಿಗೆ ಸೇರಿದಂತಹ 40 ಸೈಟ್ಗಳನ್ನ ಜಪ್ತಿ ಮಾಡಲಾಗಿದೆ. ಮತ್ತೆ ಇತರರಿಗೆ ಅಂದ್ರೆ ಈ ಡೀಟೇಲ್ಸ್ ಇನ್ನೂ ನಮಗೆ ಲಭ್ಯ ಆಗಬೇಕಾಗಿದೆ. ಸೊ ಒಟ್ಟು 48 ಜನ ಇತರರಿಗೆ ಸೇರಿದಂತಹ ಸೈಟ್ಗಳು ಕೂಡ ಅಕ್ರಮದ ವಾಸನೆ ಮೂಗಿಗೆ ಬಡಿದ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸರ್ವೆ ನಂಬರು, ಸೈಟು ಎಲ್ಲೆಲ್ಲಿದೆ, ಮತ್ತು ಯಾವ್ಯಾವ ವ್ಯಕ್ತಿಗೆ ಸೇರಿದ್ದು ಅಥವಾ ಲೇಔಟ್ಗಳಿಗೆ ಜಪ್ತಿ ಮಾಡಿದರೆ ಆ ಲೇಔಟ್ ಯಾವುದು, ಅಲ್ಲಿರುವಂತಹ ಯಾವ ಡೈಮೆನ್ಷನ್ನ ಸೈಟ್ ಬಗ್ಗೆ ಇಡಿಗೆ ಅನುಮಾನ ಇದೆ, ಎಲ್ಲವನ್ನ ಮೆನ್ಷನ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಮೂಡಾದ ವ್ಯಾಪ್ತಿಯಲ್ಲಿ ಬರುವಂತಹ ಬರೋಬ್ಬರಿ 3 ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಇದು ಹೋಗಿದೆ. ರವಿ ಅನ್ನೋರ ಹೆಸರಲ್ಲಿ 31 ಸೈಟು. ಈ ರವಿ ಯಾರು ಅನ್ನೋದ್ರ ಹುಡುಕಾಟ ಸದ್ಯಕ್ಕೆ ಆಗ್ತಾ ಇದೆ. ಅಂದರೆ ಇವ್ರ ಬಗ್ಗೆ ಅನೇಕ ಅನುಮಾನಗಳಿದೆ. ಯಾರ್ದಾದ್ರೂ ರಾಜಕಾರಣಿಗಳು ಬೇನಾಮಿ ಆಗಿದ್ರಾ ಅಂತ ಸದ್ಯಕ್ಕೆ ಸೀಸ್ ಮಾಡಿದೆ ಇಡಿ. ಮುಂದಿನ ಹಂತದಲ್ಲಿ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಅಬ್ದುಲ್ ವಾಹಿದ್ ಹೆಸರಲ್ಲಿ 41 ಸೈಟ್ಗಳು. ಇವ್ರಿಗೆ ಸೈಟ್ ಹಂಚಿದ ರೀತಿ, ಇವ್ರು ಎಲ್ಲಿ ಜಾಗ ಕಳ್ಕೊಂಡಿದ್ರು ಅಂತ ಅವ್ರು ಕ್ಲೇಮ್ ಮಾಡ್ಕೊಂಡಿರೋ ರೀತಿ ಬಗ್ಗೆ ಎಲ್ಲ ನಾವು ಈ ಹಿಂದೆ ಕೊಟ್ಬಿಟ್ಟಿದ್ದೀವಿ ನಿಮ್ಗೆ ಮಾಹಿತಿ. ಮತ್ತು ಯಾರ್ದಾದ್ರೂ ಕೃಪಾ ಕಟಾಕ್ಷ ಆಗಿತ್ತಾ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸೊ ಇವ್ರದ್ದು ಕೂಡ 41 ಸೈಟ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ ಅಂತ ಇಡಿ ಅವರೇ ಹೇಳಿದ್ದಾರೆ. ಕ್ಯಾಥೆಡ್ರಲ್ ಸೊಸೈಟಿಗೆ ಸೇರಿದಂತಹ 40 ಸೈಟ್ಗಳನ್ನ ಕೂಡ ಇಡಿ ಜಪ್ತಿ ಮಾಡಿಕೊಂಡಿದೆ. ಜಪ್ತಿ ಮಾಡಿದೆ ಅಂದ ತಕ್ಷಣ ಎಲ್ಲವೂ ಅಕ್ರಮ ಅಂತ ಆಗಲ್ಲ, ಬಟ್ ಸಂಶಯ ಮೇಲ್ನೋಟಕ್ಕಿದೆ. ಇಡಿ ಸ್ಕ್ಯಾನರ್ ಅಲ್ಲಿ ಇವರೆಲ್ಲ ಇದ್ದಾರೆ ಅನ್ನೋದಕ್ಕೆ ಅವರು ಹೇಳ್ತಾ ಇರೋದು. ಇತರರಿಗೆ ಸೇರಿದ 48 ಸೈಟ್ಗಳನ್ನ ಕೂಡ ಇಡಿ ಜಪ್ತಿ ಮಾಡಿದೆ. ಒಂದು ದಿನದಲ್ಲಿ ಒಬ್ಬನ ಹೆಸರಿಗೆ 31, 20 ಅಂತ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿರೋದು, ಅಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿರೋದು ಕೂಡ ಇಡಿ ಫೈಂಡ್ ಔಟ್ ಮಾಡಿದೆ. 11/9/2023 ಎಲ್ಲ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಡೋ ಕೆಲಸ ಆಗಿದೆ. ಕುವೆಂಪು ನಗರದಲ್ಲಿ 12 ಸೈಟನ್ನು ರವಿ ಅನ್ನೋರಿಗೆ ರಿಜಿಸ್ಟರ್ ಮಾಡೋ ಕೆಲಸ ಆಗಿದೆ. ದಟ್ಟಹಳ್ಳಿ ಮತ್ತು ವಿಜಯನಗರದಲ್ಲಿ ರವಿಗೆ 19 ಸೈಟ್ಗಳು ಸಿಕ್ಕಿದೆ, ನೋಂದಣಿ ಆಗಿದೆ ಅವ್ರ ಹೆಸರಲ್ಲಿ. ಅಬ್ದುಲ್ ವಾಹಿದ್ ಹೆಸರಿಗೆ ಒಂದೇ ದಿನ 28 ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಒಂದು ಸೈಟನ್ನು ಒಂದಿನ ರಿಜಿಸ್ಟರ್ ಮಾಡ್ಕೊಡೋಕೆ ಎಷ್ಟು ಒದ್ದಾಡ್ತಾರೆ ಜನ. ಬಟ್ ಇಲ್ಲಿ ನೋಡಿ, ಮಾಸ್ ಆಗಿ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಡೋ ಕೆಲಸ ಆಗಿದೆ. 13, 28, 40, 50 ವಿಜಯನಗರ, ಜೆಪಿ ನಗರ ಎಲ್ಲವೂ ಕೂಡ ಪ್ರತಿಷ್ಠಿತ ಬಡಾವಣೆಗಳೇ. ಇಲ್ಲೆಲ್ಲವೂ ಕೂಡ ಸೈಟ್ಗಳ ನೋಂದಣಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೆಪಿ ನಾಗರಾಜ್, ಮೂಡಾದ 160 ಸೈಟ್ಗಳನ್ನ ಇಡಿ ಜಪ್ತಿ ಮಾಡಿರುವಂತಹ ಆದೇಶಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಸೊ ಇದರಲ್ಲಿ ಎಷ್ಟು ಜನರನ್ನ ಇಲ್ಲಿ ತನಕ ವಿಚಾರಣೆಗೆ ಕರೆಸುವಲ್ಲಿ ಇಡಿ ಸಕ್ಸೀಡ್ ಆಗಿದೆ ಅಥವಾ ಇನ್ನೂ ಆ ಪ್ರಕ್ರಿಯೆಗಳೆಲ್ಲ ನಡಿಬೇಕಾಗಿದೆಯಾ? ಮತ್ತೆ ಬಹಳ ದೊಡ್ಡ ಹೆಸರುಗಳು ಅಥವಾ ದೊಡ್ಡದಾಗಿ ಮಾಸ್ ಆಗಿ ರಿಜಿಸ್ಟರ್ ಆಗಿರುವಂತಹ ಸೈಟ್ಗಳು, ಆ ವ್ಯಕ್ತಿಗಳು, ಅದ್ರ ಬಗ್ಗೆ ಎಲ್ಲ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ 5-6 ತಿಂಗಳ ಹಿಂದೆ ಮೂಡಾದ ಹಗರಣ ಬಂದಂಥ ಸಂದರ್ಭದಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರ ಬಂದಂಥ ಸಂದರ್ಭದಲ್ಲೇ ಬಿಗ್ ಬಿಲ್ಡರ್ನಲ್ಲಿ ರಂಗನಾಥ್ ಸರ್ ಒಂದು ಮಾತು ಹೇಳ್ತಾ ಇದ್ರು,
ಈ ಕೇಸನ್ನೇ ಆಧಾರವಾಗಿ ಇಟ್ಟುಕೊಂಡು ಮಾಡಬಾರ್ದಷ್ಟು ಭ್ರಷ್ಟಾಚಾರವನ್ನು ಅಧಿಕಾರಿಗಳು ಮಾಡಿರ್ತಾರೆ, ನೀವು ಬೇಕಾದ್ರೆ ಅದನ್ನು ಗಮನಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದು ಅಕ್ಷರಶಃ ಸತ್ಯ ಆಗಿದೆ ಅನ್ನೋದಕ್ಕೆ ಇವೆಲ್ಲ ಡಾಕ್ಯುಮೆಂಟ್ಗಳು ಕೂಡ ಕಾರಣ. ಯಾಕೆಂದರೆ ಕೇವಲ ಸಿದ್ದರಾಮಯ್ಯನವರ 14 ಸೈಟ್ಗಳ ಒಂದು ಕೇಸನ್ನು ಇಟ್ಕೊಂಡು ಮಾಡಬಾರದಷ್ಟು ಭ್ರಷ್ಟಾಚಾರವನ್ನು ಮೈಸೂರಿನಲ್ಲಿ ಮೂಢ ಅಧಿಕಾರಿಗಳು ಮಾಡಿಟ್ಟೋಗಿದ್ದಾರೆ. ಅಂದರೆ ತಲುಪದೇ ಅವ್ರ ಫಲಾನುಭವಿಗಳೇ ಅಲ್ಲ, ಅವ್ರನ್ನ ಫಲಾನುಭವಿಗಳ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಅವರಿಗೆ ಪರಿಹಾರವನ್ನು ಕೊಡುವಂಥ ಅಗತ್ಯಗಳೇ ಇಲ್ಲ. ಆದರೂ ಕೂಡ ಅವರ ಮನೆಯ ಆಸ್ತಿಗಿಂತಲೂ ಕಡೆಯಾಗಿ ಈ ಒಂದು ಆಸ್ತಿಗಳನ್ನು ಹಂಚಿರುವಂಥದ್ದು. ಎಸ್ಪೆಷಲಿ ರವಿ ಅನ್ನೋರಂಥ ರವಿ ಇರ್ಬೋದು ಮತ್ತು ಅಬ್ದುಲ್ ವಾಹಿದ್ ಇರ್ಬೋದು, ಇವರೆಲ್ಲರ ಹೆಸರಿಗೆ 30-32 ಸೈಟ್ಗಳನ್ನು ಒಂದೊಂದೇ ದಿನದಲ್ಲಿ ಅಧಿಕಾರಿಗಳು ರಿಜಿಸ್ಟರನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟು 160 ಸೈಟ್ಗಳ ಲಿಸ್ಟನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ಅವರು ತಲುಪಿಸಿರುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಇದರಲ್ಲಿ ಬೇನಾಮಿ ಇದೆ, ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಇದೆ ಅನ್ನುವಂಥದ್ದು. ಅಲ್ಲಿಗೆ ಅಕ್ರಮವಾದಂಥ ಹಣ ವರ್ಗಾವಣೆ ಮಾಡಿಕೊಂಡಿರುವಂಥದ್ದು, ಅಕ್ರಮವಾಗಿ ಬ್ಲ್ಯಾಕನ್ನು ವೈಟ್ ಮಾಡಿಕೊಳ್ಳುವಂಥ ಸಲುವಾಗಿ ಇವುಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ಇಡಿ ಅಧಿಕಾರಿಗಳ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು 3 ತಿಂಗಳ ಕಾಲ ಈ ಹೋಮ್ವರ್ಕನ್ನು ಮಾಡಿರುವಂಥದ್ದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೋಮ್ವರ್ಕನ್ನು ಮುಗಿಸಿದ ನಂತರ, ಅಂದರೆ ರೈಡ್ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನೆಲ್ಲದೂ ಕೂಡ ವಶಪಡಿಸ್ಕೊಂಡ ನಂತರದಲ್ಲಿ ಎಷ್ಟೆಷ್ಟು ಅನುಮಾನಗಳು ಬಂದಿದೆ ಆ ಎಲ್ಲದರ ಅನುಮಾನದ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಯಾವುದು ಕರೆಕ್ಟ್, ಇದು ಎಕ್ಸಾಕ್ಟಾಗಿ ಇದು ಅಕ್ರಮ ಅನ್ನುವಂಥದ್ದು ಅನುಮಾನಗಳು ಮೂಡಿದವೋ ಆ ಎಲ್ಲ ಸೈಟ್ಗಳನ್ನು ಸೀಸ್ ಮಾಡಿಕೊಂಡಿರುವಂಥದ್ದು. ಆ ಸೀಜಿನ ಅಧಿಕೃತವಾದಂಥ ಪಟ್ಟಿಯನ್ನು ನಾವೀಗ ತೋರಿಸ್ತಾ ಇದ್ದೇವೆ. ಪ್ರತಿಷ್ಠಿತವಾದಂಥ ಬಡಾವಣೆಗಳಲ್ಲಿ ಇವರ ಹೆಸರುಗಳಿಗೆ ಒಂದೊಂದೇ ದಿನವೇ 20-40 ಸೈಟ್ಗಳು ರಿಜಿಸ್ಟರ್ ಆಗಿದೆ. ಯಾವ ಸೈಟ್ಗಳನ್ನು ಮರು ಮಾರಾಟ ಮಾಡದಂತೆ ಈಗ ಸಬ್ ರಿಜಿಸ್ಟ್ರಾರ್ಗಳಿಗೆ ಈಗ ಅಧಿಕಾರಿಗಳು ಇಡಿ ಅವರು ತಿಳಿಸಿರುವಂಥದ್ದು. ಇದು ಇಡಿಯ ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ. ಒಂದು ಮೂಡದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಗಣಿಯನ್ನು ಬಹುತೇಕವಾಗಿ ಇಡಿ ಅವರು ಅಗದು ಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿಬಿಟ್ಟಿದ್ದಾರೆ. ಇನ್ನೇನಿದ್ರೂ ಕೂಡ ಆ್ಯಕ್ಷನ್ ಮಾಡ್ತಾ ಇರುವಂಥದ್ದು. ಆ ಆ್ಯಕ್ಷನ್ನ ಫಲವಾಗಿ ಈಗ ಹಂತವಾಗಿ ಸೈಟ್ಗಳನ್ನು ಸೀಸ್ ಮಾಡ್ತಾ ಇರುವಂಥದ್ದು ಮತ್ತು ಸೀಸ್ ಮಾಡಿರುವಂಥ ಸೈಟ್ಗಳನ್ನ ಮಾರಾಟ ಮಾಡದಂತೆ ತಡೆ ಮಾಡಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್.